ನಮಸ್ಕಾರ ಕರ್ನಾಟಕ ಎನ್ಆರ್ ಪ್ರಾಪರ್ಟೀಸ್ ಎಲ್ಲ ವೀಕ್ಷಕರಿಗೆ ನಾನು ನಿಮ್ಮ ವೇದ. ಇವತ್ತು ನಾವು ವಿಶ್ವೇಶ್ವರಯ್ಯ ಲೇಔಟ್ ಇಲ್ಲಿ 20/30 ವೆಸ್ಟ್ ಫೇಸಿಂಗ್ ಮನೆ ಅಂಡ್ ನಾರ್ತ್ ಫೇಸಿಂಗ್ ಡೋರ್ ಅಲ್ಲಿ ಮನೆ ನೋಡಕ್ ಬಂದಿದೀವಿ. ಸೊ ಇಲ್ಲಿ ಎಲಿವೇಶನ್ ನೋಡ್ತಿದ್ದೀರಾ, ಫ್ರಂಟ್ ಎಲಿವೇಶನ್ ಎಷ್ಟು ಮಾಡರ್ನ್ ಆಗಿ ರಿಚ್ ಆಗಿ ಇದೆ. ಇಲ್ಲಿ ವಾಲ್ ಕ್ಲಾಡಿಂಗ್ ಇದೆ ಅಂಡ್ ಇಲ್ಲಿ 2 ಎಂಟ್ರೆನ್ಸ್ ನಿಮಗೆ ಸಿಗುತ್ತೆ. ಗೇಟ್ ಒಂದು ನಿಮಗೆ ಪಾರ್ಕಿಂಗ್ ಲಾಟ್ ಮತ್ತೆ ಒಂದು ಮನೆಗೆ ಆಕ್ಸೆಸ್ ಇದೆ, ಇನ್ನೊಂದು ಗೇಟು ಮೇನ್ ಮನೆ ಎಂಟ್ರೆನ್ಸ್ ಇರುತ್ತೆ. ಸೊ ಇದು ಬಂದ್ಬಿಟ್ಟು ಪಾರ್ಕಿಂಗ್ ಲಾಟ್. ಗೇಟ್ ನೋಡ್ಬೋದು, MS ಗೇಟ್ ಇದೆ. ಸೊ ಫುಲ್ ಕವರೇಜ್ ಇದೆ, ಸೇಫ್ಟಿಗೆ ಯಾವುದೇ ಆದಂಥ ಭಯ ಇಲ್ಲ ಇಲ್ಲಿ ನಿಮಗೆ. ಇದು ಸಂಪು. ಈ ಪಾರ್ಕಿಂಗ್ ಲಾಟಲ್ಲಿ ನೀವು 1 ಕಾರ್ ಮತ್ತು 2 ವೀಲರ್ಸ್ನ ಆರಾಮ್ಸೆ ಇಲ್ಲಿ ಪಾರ್ಕ್ ಮಾಡ್ಬೋದು. ಸೊ ಇದು ಬಂದ್ಬಿಟ್ಟು ಸಿಲಿಂಡರ್ ಯೂನಿಟ್. ಅಲ್ಲಿ UPS ಕನೆಕ್ಷನ್ ಇದೆ. ಆ್ಯಂಡ್ ಇಲ್ಲಿ ವಾಟರ್ಗೆ ನಿಮಗೆ ಕಾವೇರಿ ಕನೆಕ್ಷನ್ ಇದೆ. ಸೊ ಇದೇ ನಾನು ಹೇಳ್ತಿದ್ದು ನಿಮಗೆ, ಇದು 1 BHK ಇದೆ. ಇದನ್ನು ನೀವು ರೆಂಟಲ್ ಪರ್ಪಸ್ಗೆ ಯೂಸ್ ಮಾಡ್ಬೋದು, ಅಥವಾ ಸರ್ವೆಂಟ್ಸ್ಗೆ ಇಲ್ಲಿ ನೀವು ವಾಸ ಮಾಡೋಕ್ಕೆ ಅವ್ರಿಗೆ ಇಲ್ಲಿ ಜಾಗ ಕೊಡ್ಬೋದು, ಅಥವಾ ಆಫೀಸ್ ಆಗಿ ಕೂಡ ನೀವು ಇದನ್ನ ಕನ್ವರ್ಟ್ ಮಾಡ್ಬೋದು. ಆ್ಯಂಡ್ ಇದು ಇಲ್ಲಿ ಮೀಟರ್ ಬೋರ್ಡ್. ಕ್ಯಾಮ್ರಾಗೆ ಅಂತ ಹೇಳಿ ಯೋಚನೆ ಮಾಡ್ತಿರ್ಬೋದು, ಕ್ಯಾಮ್ರಾ ಕೂಡ ಇಲ್ಲಿ ಪ್ರೊವಿಷನ್ ಇದೆ ನಿಮಗೆ. ನಾನು ಹೇಳ್ದ ಹಾಗೆ ಇಲ್ಲಿ 2 ಗೇಟ್ ಇದೆ. ಸೊ ಬನ್ನಿ ಇವಾಗ ಮನೆ ನೋಡೋಣ. ಇದೇ ಸೆಕೆಂಡ್ ಗೇಟು. ಸೊ ಹಿಂಗಿದೆ ಎಂಟ್ರೆನ್ಸ್. ಇಲ್ಲಿ ಸ್ಟೇರ್ ಕೇಸ್ ನೋಡ್ತಿದ್ದೀರಾ ಎಷ್ಟು ವೈಡ್ ಆಗಿದೆ. ಸೊ ಆರಾಮಾಗಿ ನೀವು ಇಲ್ಲಿ ಓಡಾಡ್ಬೋದು. ಆ್ಯಂಡ್ ಇಲ್ಲಿ SS ರೈಲಿಂಗ್ಸ್ ಇದೆ. ಇಲ್ಲಿ ಪಕ್ಕದಲ್ಲಿ ವಯಸ್ಸಾದವರು ಯಾರಾದರೂ ಬರ್ತಾ ಇದ್ದರೆ ಅವರಿಗೆ ಈ ರೈಲಿಂಗ್ನ ಇಟ್ಟಿದ್ದಾರೆ. ಸೊ ಹಿಡ್ಕೊಂಡು ಸಪೋರ್ಟ್ ತೊಗೊಂಡು ಬರ್ಬೋದು. ಅಲ್ಲಿ ಮೇಲೆ ನೋಡ್ಬೋದು ಸ್ಪಾಟ್ ಲೈಟ್ ಇದೆ. ಸೊ ಇದು ಬಂದ್ಬಿಟ್ಟು ಫಸ್ಟ್ ಫ್ಲೋರ್ ಎಂಟ್ರೆನ್ಸ್. ನಾರ್ತ್ ಫೇಸಿಂಗ್ ಡೋರ್ ಆಗಿದೆ. ಆ್ಯಂಡ್ ಡೋರ್ ಪ್ಯೂರ್ ಟೀಕ್ ವುಡಿಂದ ಮಾಡಿದ್ದಾರೆ. ಸೊ ಹಿಂಗಿದೆ. ಎಂಟರ್ ಆದ ತಕ್ಷಣ ಫಸ್ಟ್ ಫ್ಲೋರಲ್ಲಿ ನಿಮಗೆ ಹಾಲ್ ಸಿಗುತ್ತೆ. ತುಂಬ ಸ್ಪೇಷಿಯಸ್ ಆಗಿ ಇದೆ. ನೋಡ್ತಿದ್ದೀರಲ್ಲ ಎಷ್ಟು ರಿಚ್ ಆಗಿದೆ ಮನೆ, ತುಂಬ ಲಕ್ಸುರಿಯಸ್ ಆಗಿ ಕಾಣ್ತಿದೆ. ಸೊ ಇಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ರಿಯಲಿಸ್ಟಿಕ್ ಆಗಿ ಕಾಣೋ ಒಂದು ವಾಲ್ ಪೇಂಟಿಂಗ್ನ ಇವರು ನಿಮಗೆ ಪ್ರೊವೈಡ್ ಮಾಡಿದ್ದಾರೆ. ಪಕ್ಕದಲ್ಲೇ ನಿಮಗೆ ಒಂದು ಬಾಲ್ಕನಿ ಇದೆ. ಇಲ್ಲೆಲ್ಲ ನಿಮಗೆ ವುಡನ್ ಫ್ಲೋರಿಂಗ್ ಸಿಗುತ್ತೆ ಬಾಲ್ಕನಿಯಲ್ಲಿ. ಆ್ಯಂಡ್ ಮೇಲೆ ಕೂಡ ವುಡನ್ ಸೀಲಿಂಗ್ ಥರ ಒಂದು ಮಾಡರ್ನ್ ಟಚ್ನ ಇವರು ನಿಮಗೆ ಕೊಟ್ಟಿದ್ದಾರೆ. ಸೊ ಇದು ಬಂದ್ಬಿಟ್ಟು TV ಯೂನಿಟ್. ಇಲ್ಲಿ ಡ್ರಾವರ್ಸ್ ಇದೆ, ನೀವೇನು ಬೇಕಾದ ಸ್ಟೋರ್ ಮಾಡ್ಬೋದು. ಇಲ್ಲಿ ಯೂಸ್ ಮಾಡಿರೋ ಸ್ವಿಚಸ್ ಎಲ್ಲ ಒಳ್ಳೆ ಬ್ರ್ಯಾಂಡೆಡ್ GM ಬ್ರ್ಯಾಂಡ್ನ ಯೂಸ್ ಮಾಡಿದ್ದಾರೆ. ಸೊ ನೋಡ್ತಿದ್ದೀರಲ್ಲ, ಇಲ್ಲಿ ಕೂಡ ಸ್ಪಾಟ್ ಲೈಟ್ ಇದೆ, ಎಷ್ಟು ಚೆನ್ನಾಗಿದೆ. ಸೊ ಇಲ್ಲಿ ಫೋಟೋ ಶೂಟ್ ಎಲ್ಲ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದು ಎಕ್ಸ್ಪೀರಿಯನ್ಸ್. ಸೊ ಈ ಹಾಲ್ ಪಕ್ಕದಲ್ಲಿ ನಿಮಗೆ ಈ ವರ್ಟಿಕಲ್ ಗಾರ್ಡನ್ನ ಇಟ್ಟಿದ್ದಾರೆ. ಒಂದು ಮಾಡರ್ನ್ ಲುಕ್ಕು ಆ್ಯಂಡ್ ಒಂದು ಗ್ರೀನರಿ ವೈಬ್ ಸಿಗುತ್ತೆ ನಿಮಗೆ ಮನೇಲಿ ಬಂದ ತಕ್ಷಣವೇ. ಮೇಲೆ ಎಲ್ಲ ಫಾಲ್ಸ್ ಸೀಲಿಂಗು ತುಂಬ ಬ್ಯೂಟಿಫುಲ್ ಆಗಿದೆ. ಅಲ್ಲಿ ಸನ್ ರೂಫ್ ಇದೆ. ಸೊ ಇವಾಗ ಎಂಟರ್ ಆಗ್ತಿದ್ದೀವಿ ನಾವು ಕಿಚನ್ಗೆ. ಸೊ ಕಿಚನ್ನಲ್ಲಿ ನಿಮಗೆಲ್ಲ ಕಡೆ ಸಾಫ್ಟ್ ಕ್ಲೋಸಿಂಗ್ ಯೂನಿಟ್ಸ್ ಇದೆ. ಇಲ್ಲಿ ಪಕ್ಕದಲ್ಲಿ ಒಂದು ವಿಂಡೋ ಇದೆ ಗಾಳಿಗೆ ಅಂತ ಹೇಳಿ. ಇಲ್ಲಿ ಒಂದು ಸಿಂಕ್ ಕೊಟ್ಟಿದ್ದಾರೆ. ಕಿಚನ್ ಕ್ಯಾಬಿನೆಟ್ ಕೂಡ ಇದೆ ಇಲ್ಲಿ. ಆ್ಯಂಡ್ ಅಲ್ಲಿ ನೋಡ್ತಿರ್ಬೋದು ನೀವು, ನಿಮಗೆ ಚಿಮ್ನಿಗೆ ಸ್ಪೇಸ್ನ ಅವರು ನಿಮಗೆ ಪ್ರೊವೈಡ್ ಮಾಡ್ತಿದ್ದಾರೆ ಅಲ್ಲಿ. ಆ್ಯಂಡ್ ಇಲ್ಲೆಲ್ಲ ಇದು ಆರ್ಕೆಲಿಕ್ ಶೀಟ್ನ ಇವರು ಯೂಸ್ ಮಾಡಿದ್ದಾರೆ ಈ ಕಿಚನಲ್ಲಿ. ಕಿಚನ್ ಪಕ್ಕದಲ್ಲಿ ಬಂದರೆ ನಮಗೆ ಒಂದು ಯೂಟಿಲಿಟಿ ಸಿಗುತ್ತೆ.
ಸೊ ಒಂದೊಳ್ಳೆ ಸ್ಪೇಸ್ ಇವರು ಕೊಟ್ಟಿದ್ದಾರೆ ಆ್ಯಂಡ್ ಎಲ್ಲ ಗ್ರಿಲ್ಸ್ ಹಾಕಿ ನಿಮಗೆ ಯಾವುದೇ ಭಯ ಇಲ್ಲ, ಫುಲ್ ಗ್ರಿಲ್ಸಿಂದ ಕವರ್ ಆಗಿದೆ ಇದು. ಸೊ ಇಲ್ಲಿ ಬಂದುಬಿಟ್ರೆ ನಿಮಗೆ ದೇವ್ರ ಮನೆಗೆ ಆಕ್ಸೆಸ್ ಸಿಗುತ್ತೆ. ನೋಡ್ತಿದ್ದೀರಲ್ಲ ಅಲ್ಲಿ ಒಳಗೆ ಲೈಟ್ ಎಷ್ಟು ಬ್ಯೂಟಿಫುಲ್ ಆಗಿದೆ, ಇಟ್ಸ್ ರಿಯಲಿ ಪ್ರೆಟಿ. ಆ್ಯಂಡ್ ಇನ್ನೊಂದು ಏನು ಹೇಳಬೇಕು ಅಂತ ಅಂದರೆ ದೇವ್ರ ಮನೆ ಮೇಲೆ ಯಾರೂ ಓಡಾಡಬಾರ್ದು ಅಂತ ಅಲ್ಲೇ ಅದನ್ನು ಕ್ಲೋಸ್ ಮಾಡಿದ್ದಾರೆ. ಸೊ ವಾಸ್ತು ಪ್ರಕಾರವಾಗಿ ಈ ಮನೆನ ಕಟ್ಟಿದ್ದಾರೆ. ಇಲ್ಲಿ ಒಂದು ಕಾಮನ್ ವಾಶ್ರೂಮ್ ಇದೆ, ಎಲ್ಲ ಒಳ್ಳೆ ಕ್ವಾಲಿಟಿ ಫಿಟ್ಟಿಂಗ್ಸ್ನ ಇವರು ಯೂಸ್ ಮಾಡಿದ್ದಾರೆ. ಏನಪ್ಪ ಇಷ್ಟು ಚೆನ್ನಾಗಿರೋ ಮನೆ ಇದೆ, ಲಿಫ್ಟ್ ಇಲ್ಲ ಅಂತ ಹೇಳಿ ಅನ್ಕೋತಿರ್ಬೋದು. ಸೊ ಇಲ್ಲಿ ಲಿಫ್ಟ್ಗೆ ನಿಮಗೆ ಆಕ್ಸೆಸ್ ಇದೆ, ಪ್ರತಿಯೊಂದು ಫ್ಲೋರ್ಗೂ ನೀವು ಲಿಫ್ಟ್ ಆಕ್ಸೆಸ್ ಮಾಡ್ಬೋದು. ಸೊ ಇಲ್ಲಿ ನೋಡ್ತಿದ್ದೀರಲ್ಲ ಹಾಲ್ ಪಕ್ಕದಲ್ಲಿ ಎಷ್ಟು ಚೆನ್ನಾಗಿ ಈ ಮಾಡರ್ನ್ ಟಚಲ್ಲಿ ಬೇ ವಿಂಡೋ ಇದೆ. ಸೋಫಾ ಥರ ಇಲ್ಲೊಂದು ಸ್ಪೇಸ್ ಇದೆ, ಇಲ್ಲಿ ಕೂತ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಇನ್ನೇನಪ್ಪ ಫಸ್ಟ್ ಫ್ಲೋರ್ ನೋಡಿದ್ವಿ, ಬನ್ನಿ ಈಗ ಸೆಕೆಂಡ್ ಫ್ಲೋರ್ ಕೂಡ ನೋಡೋಣ. ಈ ವಾಲ್ ಮೇಲೆ ಟೆಕ್ಸ್ಚರ್ ಆಗಲಿ ಪೇಂಟಿಂಗ್ಸ್ ಆಗಲಿ ತುಂಬ ಬ್ಯೂಟಿಫುಲ್ ಆಗಿ ಇವರು ಮನೇಲಿ ನಿಮಗೆ ಕೊಡ್ತಿದ್ದಾರೆ. ಸೊ ಇದೇ ಸೆಕೆಂಡ್ ಫ್ಲೋರ್ ಆ್ಯಂಡ್ ಮೇಲೆ ನನಗೆ ಸ್ಪಾಟ್ ಲೈಟ್ ಫುಲ್ ಫೋಕಸ್ ಮಾಡ್ತಿದೆ, ನೋಡ್ತಿದ್ದೀರಾ. ಸೊ ಇಲ್ಲಿ ಒಂದು ಬೆಡ್ರೂಮ್ ಇದೆ. ಬೆಡ್ರೂಮ್ ಎಂಟರ್ ಆದ ತಕ್ಷಣ ಒಂದು ಬ್ಯೂಟಿಫುಲ್ ಆಗಿರೋ ಡ್ರೆಸ್ಸಿಂಗ್ ಮಿರರ್ ಇದೆ. ಅದ್ರ ಹಿಂದೆ ನಿಮಗೆ ಸ್ಪೇಸ್ ಕೂಡ ಇವರು ನಿಮ್ಗೆ ಕೊಡ್ತಿದ್ದಾರೆ. ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಪಕ್ಕ ಕೂಡ ನೀವು ನೋಡ್ಬೋದು, ಬೇರೆ ಮನೇಲಿ ವಾಲ್ಸ್ ಎಲ್ಲ ಕಾಣ್ತಿರುತ್ತೆ, ಬಟ್ ಇಲ್ಲಿ ಗ್ಲಾಸ್ ಕಾಣಿಸುತ್ತೆ ಆ್ಯಂಡ್ ಅದರ ಆಚೆ ನಿಮಗೆ ವಾಲ್ ಕ್ಲಾಡಿಂಗ್ ಕಾಣಿಸುತ್ತೆ. ಸೊ ಇಲ್ಲಿ ಒಂದು ಸ್ಟಡಿ ಟೇಬಲ್ ಅನ್ಬೋದು ಅಥವಾ ವರ್ಕ್ ಫ್ರಮ್ ಹೋಮ್ಗೆ ಸ್ಪೇಸ್ ಇಡೋಕ್ಕೆ ಇಲ್ಲೊಂದು ಟೇಬಲ್ ನಿಮಗೆ ವ್ಯವಸ್ಥೆ ಮಾಡಿದ್ದಾರೆ ಇವರು. ಆ್ಯಂಡ್ ಮೇಲೆ ಸಾಕಷ್ಟು ಕಬರ್ಡ್ಸ್ ಇದೆ, ಕೂತ್ಕೊಳ್ಳೋಕ್ಕೆ ಇಲ್ಲೂ ಕೂಡ ಜಾಗ ಇದೆ. ಕಾಟ್ ಇದೆ ಇಲ್ಲಿ, ಮೇಲೆ ಫಾಲ್ ಸೀಲಿಂಗ್ ಇದೆ, ಸಿಂಪಲ್ ಆಗಿ ಎಲಿಗೆಂಟ್ ಆಗಿದೆ. ಹಾಗೆ ಇದು ಕಬರ್ಡ್ಸ್. ಕಬರ್ಡ್ಸ್ಗೂ ಮೇಲೆ ನೋಡ್ತಿರ್ಬೋದು ಬ್ಲೂ ಕಲರ್, ಅದೊಂಥರ ಕ್ಲಾಸಿ ಕಲರ್ ಇವರು ಕಾಂಬಿನೇಷನಲ್ಲಿ ಎಲ್ಲನೂ ನಿಮಗೆ ಕೊಡ್ತಿದ್ದಾರೆ. ಸೊ ಇದು ಒಂದು ಅಟ್ಯಾಚ್ಡ್ ಬಾತ್ರೂಮ್, ಇದರಲ್ಲಿ ಕೂಡ ಎಲ್ಲ ಕ್ವಾಲಿಟಿ ಫಿಟ್ಟಿಂಗ್ಸ್ನ ಇವರು ಯೂಸ್ ಮಾಡಿದ್ದಾರೆ. ಅಲ್ಲಿ ಒಂದು ಸ್ಟಡಿ ಟೇಬಲ್ ಅಲ್ಲದೆ ಇಲ್ಲಿ ಕೂಡ ಒಂದು ಟೇಬಲ್ನ ಇವರು ಫಿಕ್ಸ್ ಮಾಡಿದ್ದಾರೆ. ಸಾಕಷ್ಟು ಕಬರ್ಡ್ಸ್ ಇದೆ ಇಲ್ಲಿ. ಸೊ ಈ ಟೇಬಲ್ನ ನಮ್ಗೆ ಏನಕ್ಕೆ ಬೇಕೋ ಅದಕ್ಕೆ ಯೂಸ್ ಮಾಡ್ಕೋಬೋದು. ಸೊ ರೂಮ್ ಪಕ್ಕದಲ್ಲಿ ನಿಮಗೆ ಇಷ್ಟು ಬ್ಯೂಟಿಫುಲ್ ಆಗಿ ಸೆಟಪ್ ಮಾಡಿರೋ ಒಂದು ಹೋಮ್ ಥಿಯೇಟರ್ ಇದೆ. ನೋಡ್ತಿದ್ದೀರಲ್ಲ ಇಲ್ಲಿ ಎಷ್ಟು ಕಾಸಿಯಾಗಿ ಎನ್ವೈರ್ನ್ಮೆಂಟ್ನ ಇವರು ಕ್ರಿಯೇಟ್ ಮಾಡಿದ್ದಾರೆ. AC ಇದೆ, ಪ್ರಾಜೆಕ್ಟರ್ ಇದೆ. ಸೊ ಇಲ್ಲಿ ಕೂತ್ಕೊಂಡು ನಿಮ್ಮ ಫ್ಯಾಮ್ಲಿ ಜೊತೆ ಮೂವೀಸ್ನ ನೋಡ್ಬೋದು, ಸಖತ್ತಾಗಿರುತ್ತೆ ಇಲ್ಲಿ. ಸೊ ಈ ಫ್ಲೋರಲ್ಲಿ ಕೂಡ ಒಂದು ಬೇ ವಿಂಡೋ ಇದೆ.
ಸೊ ಇದು ಸೇಫ್ಟಿ ಮತ್ತು ಒಂದು ಡಿಫ್ರೆಂಟ್ ಆಗಿರೋ ಒಂದು ಲುಕ್ಕು ಸಿಗಲಿ ಅಂತ ಹೇಳಿ ಇಲ್ಲಿ ರೋಪ್ನ ಇಲ್ಲಿ ಇವರು ಟೈ ಮಾಡಿದ್ದಾರೆ. ಸೊ ಇವಾಗ 3rd ಫ್ಲೋರ್ಗೆ ಬರ್ತಿದ್ದೀವಿ ನಾವು. ಸೊ ಹಿಂಗಿದೆ 3rd ಫ್ಲೋರ್ ಎಂಟ್ರೆನ್ಸ್. ಇಲ್ಲಿ ಕೂಡ ಹಾಗೆ ಚೆನ್ನಾಗಿ ಸ್ಪಾಟ್ ಲೈಟ್ ಇದೆ. ಇದು ಈ ಫ್ಲೋರಲ್ಲಿರೋ ಒಂದು ಫಸ್ಟ್ ಬೆಡ್ರೂಮ್. ಕಲರ್ ಕಾಂಬಿನೇಷನ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ, ಪಿಂಕ್ ಬ್ಲೂ ಒಂಥರ ಕ್ಲಾಸಿ ಲುಕ್ ಇದೆ ಪೂರ್ತಿ ಮನೆಗಿಲ್ಲಿ. ಬೆಡ್ಡಲ್ಲಿ ಎದ್ದ ತಕ್ಷಣನೇ ನಿಮಗೆ ಅಲ್ಲಿ ವಿಂಡೋ ಅಲ್ಲಿ ಒಂದು ಚೆನ್ನಾಗಿರೋ ವ್ಯೂ ಕಾಣಿಸುತ್ತೆ. ಡ್ರೆಸ್ಸಿಂಗ್ ಮಿರರ್ ಇದೆ. ಎಲ್ಲ ಕಬರ್ಡ್ಸ್ಗೂ ಅವರು ಒಂದು ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಇವರು ನಿಮಗೆ ಇಲ್ಲಿ ಪ್ರೊವೈಡ್ ಮಾಡ್ತಿದ್ದಾರೆ. ತುಂಬ ಡಿಫ್ರೆಂಟ್ ಆಗಿದೆ. ಸೊ ಇದು ಒಂದು ಅಟ್ಯಾಚ್ಡ್ ಬಾತ್ರೂಮ್. ಇಲ್ಲಿ ನೋಡ್ಬೋದು ನೀವು ವಾಲ್ಸ್ ಕೂಡ ಎಷ್ಟು ಡಿಫ್ರೆಂಟ್ ಆಗಿದ್ದಾರೆ. ಫಸ್ಟ್ ಬಂದ್ಬಿಟ್ಟು ನನಗಿದು ಯಾವುದೋ ಡೋರ್ ಅಂತ ಅನಿಸ್ತಿತ್ತು, ಆ ಥರ ಒಂದು ಲುಕ್ನ ಇವರು ನಿಮಗೆ ಇಲ್ಲಿ ಕೊಡ್ತಿದ್ದಾರೆ. ಸೊ ಇದು ಇನ್ನೊಂದು ರೂಮ್, ಇದು ಇನ್ನೊಂದು ಬೆಡ್ರೂಮ್. ಇದು ಕಾಣಿಸ್ತಿದೆ ಅಲ್ಲ, ಇದು ಕಬರ್ಡ್ ಅಂತ ಹೇಳಿ ಅಂದ್ಕೊಂಡಿದ್ದೆ, ಬಟ್ ಆ್ಯಕ್ಚುಲಿ ಇದನ್ನು ಕಾಟ್ ಆಗಿ ನಾವು ಟರ್ನ್ ಮಾಡ್ಬೋದು. ಆ್ಯಂಡ್ ಅಲ್ಲಿ ವಾಲ್ ಮೌಂಟೆಡ್ ಶೆಲ್ಫ್ಸ್ ಇದೆ. ಸಿಂಪಲ್ ಆ್ಯಂಡ್ ಯಟ್ ನೈಸ್ ಫಾಲ್ ಸೀಲಿಂಗ್ಸ್ ಇದೆ. ಡ್ರೆಸ್ಸಿಂಗ್ ಮಿರರ್, ಪ್ರತಿಯೊಂದು ರೂಮಲ್ಲೂ ಒಂದು ಡ್ರೆಸ್ಸಿಂಗ್ ಮಿರರ್ ಇದೆ. ಸೊ ಹುಡುಗಿಗಂತೂ ತುಂಬ ಇಷ್ಟ ಆಬ್ವಿಯಸ್ಲಿ. ಸೊ ಕಬರ್ಡ್ಸ್, ಇಲ್ಲಿ ಕಬರ್ಡ್ಸ್ ಇದೆ. ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಸೊ ಇಲ್ಲಿ ಕೂಡ ಒಂದು ಬಾಲ್ಕನಿ ಸಿಗುತ್ತೆ. ಸೊ ಬೆಡ್ರೂಮಿಂದ ಬಂದ ತಕ್ಷಣ ಒಂದು ಬಾಲ್ಕನಿಗೆ ವ್ಯೂ ಸೂಪರ್ ಆಗಿರುತ್ತೆ. ಮಾರ್ನಿಂಗ್ ಈ ಥರ ಒಂದು ಎಕ್ಸ್ಪೀರಿಯನ್ಸ್. ಇಲ್ಲೂ ಮೇಲೆಲ್ಲ ವುಡನ್ ಸೀಲಿಂಗ್ ಥರ ಮಾಡಿದ್ದಾರೆ. ಆ್ಯಂಡ್ ವುಡನ್ ಫ್ಲೋರ್ಸ್ ಕೊಟ್ಟಿದ್ದಾರೆ ಬಾಲ್ಕನೀಸಲ್ಲಿ. ಸೊ ಇಲ್ಲಿ ಬಂದು ನಮಗೆ ಟೆರೆಸ್ಗೆ ಆಕ್ಸೆಸ್ ಸಿಗುತ್ತೆ. ಆ ಟೆರೆಸ್ಗೂ ಕೂಡ ಎಷ್ಟು ಡೋರ್ ಎಲ್ಲ ಕ್ಲೋಸ್ ಮಾಡಿ ಫುಲ್ಲು ಕವರೇಜ್ ಎಲ್ಲ ಕೊಟ್ಟಿದ್ದಾರೆ. ಓಪನ್ ಆಗಿಲ್ಲ, ಹೊಸ ಹೊಸ ಕಾನ್ಸೆಪ್ಟಿಂದಾನೇ ಮಾಡಿದ್ದಾರೆ ಮನೇನ. ಸೊ ಇಲ್ಲಿ ಟೆರೆಸಲ್ಲಿ ಕೂಡ ನೋಡ್ಬೋದು ಇವರು ಫುಲ್ ಕವರೇಜ್ ಗೇಟ್ಸ್ನ ಇವರು ಇಟ್ಟಿದ್ದಾರೆ. ಸೊ ಟೆರೆಸ್ ಹಿಂಗಿದೆ ಇಲ್ಲಿ. ಸೊ ನೋಡಿದ್ರಲ್ಲ, ಇವತ್ತು ಈ ಲಕ್ಸುರಿಯಸ್ ಟ್ರಿಪ್ಲೆಕ್ಸ್ ಮನೆನ ನೋಡಿದೀವಿ. ಈ ಲೊಕೇಶನ್ ಬಂದ್ಬಿಟ್ಟು ವಿಶ್ವೇಶ್ವರಯ್ಯ ಲೇಔಟ್. ಇದರ ಎಕ್ಸಾಕ್ಟ್ ಲೊಕೇಶನ್ ನ ನೀವು ತಿಳ್ಕೋಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ನ ನೋಡಿ. ಸೊ ಈ ಪ್ರಾಪರ್ಟಿ ಸುತ್ತಮುತ್ತಲು ನಿಮಗೆ ಸಾಕಷ್ಟು ಒಳ್ಳೆ ಸ್ಕೂಲ್ಸ್, ಕಾಲೇಜಸ್, ಹಾಸ್ಪಿಟಲ್ಸ್ ಎಲ್ಲ ಸಿಗುತ್ತೆ. ಆ್ಯಂಡ್ ಈ ಪ್ರಾಪರ್ಟಿ ನಿಮಗೆ ಇಷ್ಟ ಆಗಿದ್ರೆ ಈ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಈ ಪ್ರಾಪರ್ಟಿನ ನಿಮ್ದಾಗಿಸ್ಕೊಳ್ಳಿ. ಆ್ಯಂಡ್ ಈ ಪ್ರಾಪರ್ಟಿ ವಿಡಿಯೋಸ್ ಎಲ್ಲ ಹಾಗೆ ನೋಡ್ತಿದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.